ನಮಸ್ಕಾರ. ಷೇರು ಮಾರುಕಟ್ಟೆ ಅಂದ್ರೆ ಅದೊಂದು ದೊಡ್ಡ ಕಾಡಿದ್ದ ಹಾಗೆ. ಇಲ್ಲಿ ಬೇಟೆ ಆಡೋರು ಇದ್ದಾರೆ, ಮತ್ತೆ ಬೀಜ ಬಿತ್ತಿ ಬೆಳೆ ಬೆಳೆಯೋರು ಇದ್ದಾರೆ. ಹಾಗಾದ್ರೆ ಇವತ್ತಿನ ಈ ವಿಶ್ಲೇಷಣೆಯಲ್ಲಿ ಇವರಿಬ್ಬರ ನಡುವೆ ಇರೋ ವ್ಯತ್ಯಾಸ ಏನು, ಮತ್ತೆ ಈ ಮಾರುಕಟ್ಟೆಯಲ್ಲಿ ನಮ್ಮ ದಾರಿಯನ್ನು ನಾವು ಹೇಗೆ ಕಂಡುಹಿಡಿಯೋದು ಅಂತ ನೋಡೋಣ ಬನ್ನಿ. ಹಾಗಾದ್ರೆ ಈ ಷೇರು ಮಾರುಕಟ್ಟೆಯನ್ನೋ ಕಾಡಲ್ಲಿ ನಮ್ಮ ಪಾತ್ರ ಏನು, ನಾವ್ಯಾರು? ಈ ಒಂದು ಪ್ರಶ್ನೆ ಇದೆಯಲ್ಲ, ಇದೇ ಇವತ್ತಿನ ನಮ್ಮ ಪೂರ್ತಿ ಪಯಣಕ್ಕೆ ದಾರಿದೀಪ. ನಾವೀಗಷ್ಟೇ ಮಾತಾಡಿದ್ವಲ್ವಾ, ಬೇಟೆಗಾರರು ಮತ್ತೆ ಕೃಷಿಕರು ಅಂತ. ಅವರ ನಡುವಿನ ಅಸಲಿ ವ್ಯತ್ಯಾಸನೇ ಇದು. ಬೇಟೆಗಾರರು ಅಂದ್ರೆ ನಮ್ಮ ಟ್ರೇಡರ್ಗಳು. ಅವರ ಕಣ್ಣೆಲ್ಲ ದಿನ ಬೆಲೆ ಹೇಗೆ ಏರಿಳಿತಾಗುತ್ತೆ ಅನ್ನೋದ್ರ ಮೇಲೆ ಇರುತ್ತೆ. ಆದ್ರೆ ಕೃಷಿಕರು ಅಂದ್ರೆ ಹೂಡಿಕೆದಾರರು ಇದಾರಲ್ಲ, ಅವರು ಒಂದು ಕಂಪನಿ ಲಾಂಗ್ ಟರ್ಮಲ್ಲಿ ಹೇಗೆ ಬೆಳೆಯುತ್ತೆ ಅಂತ ನೋಡ್ತಾರೆ. ಸರಿ, ಹಾಗಾದ್ರೆ ಮೊದಲು ಈ ಮಾರುಕಟ್ಟೆಯ ಬೇಟೆಗಾರರ ಕಥೆ ಕೇಳೋಣ. ಇವರೇ ಟ್ರೇಡರ್ಸ್ಗಳು. ಇವರ ಒಂದೇ ಗುರಿ ಶಾರ್ಟ್ ಟರ್ಮ್ನಲ್ಲಿ ಬೆಲೆ ಮೇಲೆ ಕೆಳಗೆ ಆಗೋದನ್ನೇ ಬಂಡವಾಳ ಮಾಡಿಕೊಂಡು ಫಟಾಫಟ್ ಅಂತ ಲಾಭ ಮಾಡೋದು. ಈ ಬೇಟೆಗಾರರಲ್ಲೂ ಅಷ್ಟೇ, ಚಿರತೆ ತರ ತುಂಬಾನೇ ವೇಗವಾಗಿರೋರು ಅಂದ್ರೆ ಇಂಟ್ರಾಡೇ ಟ್ರೇಡರ್ಗಳು. ಇವರ ಆಟ ಶುರುವಾಗೋದು ಮುಗಿಯೋದು ಎಲ್ಲವೂ ಒಂದೇ ದಿನದಲ್ಲಿ, ಕೆಲವೊಮ್ಮೆ ಗಂಟೆಗಳಲ್ಲಿ, ಇನ್ನೂ ಕೆಲವೊಮ್ಮೆ ನಿಮಿಷಗಳ ಲೆಕ್ಕದಲ್ಲಿ. ಆದ್ರೆ ಈ ಸ್ಪೀಡ್ ಇದೆಯಲ್ಲ, ಇದಕ್ಕೆ ಒಂದು ದೊಡ್ಡ ಬೆಲೆ ತೆರಲೇಬೇಕು. ಇಂಟ್ರಾಡೇ ಟ್ರೇಡಿಂಗ್ನಲ್ಲಿ ಫಾಸ್ಟಾಗಿ ದುಡ್ಡು ಮಾಡೋ ಚಾನ್ಸ್ ಎಷ್ಟಿದೆಯೋ ಅಷ್ಟೇ ದುಡ್ಡು ರಿಸ್ಕ್ ಕೂಡ ಜೊತೆಗಿರುತ್ತೆ. ಇಲ್ಲಿ ಗೆಲ್ಬೇಕು ಅಂದ್ರೆ ಸಿಕ್ಕಾಪಟ್ಟೆ ಡಿಸಿಪ್ಲಿನ್ ಬೇಕು, ಜೊತೆಗೆ ಇಮೋಷನ್ಸ್ ಮೇಲೆ ಕಂಟ್ರೋಲ್ ಅಂತೂ ಖಂಡಿತ ಬೇಕೇ ಬೇಕು. ಇವರ ಸ್ಟ್ರಾಟಜಿ ಏನು ಗೊತ್ತಾ? ನೋಡಿ, ಇಡೀ ದಿನದ ದೊಡ್ಡ ಮೂವ್ಮೆಂಟ್ಗೆ ಕಾಯೋದಿಲ್ಲ. ಬದಲಿಗೆ ಕೆಲವೇ ನಿಮಿಷಗಳಲ್ಲಿ ಆಗೋ ಚಿಕ್ಕ ಚಿಕ್ಕ ಪ್ರೈಸ್ ಚೇಂಜ್ ಇದೆಯಲ್ಲ, ಅದನ್ನೇ ಹಿಡಿದು ಲಾಭ ಮಾಡ್ಕೋತಾರೆ. ದಿನದ ಕೊನೆಗೆ ಈ ಚಿಕ್ಕ ಚಿಕ್ಕ ಲಾಭಗಳೆಲ್ಲ ಸೇರಿ ಒಂದು ದೊಡ್ಡ ಮೊತ್ತ ಆಗುತ್ತೆ. ಆದ್ರೆ ಎಲ್ಲಾ ಬೇಟೆಗಾರರು ಚಿರತೆಯಷ್ಟು ವೇಗವಾಗಿರಲ್ಲ ಅಲ್ವಾ. ಕೆಲವರು ಹೊಂಚು ಹಾಕಿ ಕಾಯ್ತಾರೆ. ಅವರೇ ಸ್ವಿಂಗ್ ಟ್ರೇಡರ್ಗಳು. ಇವರು ಸ್ವರ್ಗ ತಾಳ್ಮೆಯಿಂದಾರ್ತಾರೆ. ಕೆಲವು ದಿನಗಳಿಂದ ಹಿಡಿದು ಒಂದೆರಡು ವಾರಗಳ ಕಾಲ ಕಾಯ್ತಾರೆ. ಮಾರುಕಟ್ಟೆಯಲ್ಲಿ ಒಂದು ಸ್ವಿಂಗ್ ಅಂದ್ರೆ ಒಂದು ದೊಡ್ಡ ಅಲೆ ಸಿಕ್ಕದಾಗ ಅದರ ಲಾಭ ಪಡಿತಾರೆ. ಸ್ವಿಂಗ್ ಟ್ರೇಡಿಂಗ್ ಒಂದು ರೀತಿ ಬ್ಯಾಲೆನ್ಸ್ಡ್ ಅಪ್ರೋಚ್ ಅಂತಾನೆ ಹೇಳ್ಬಹುದು. ಯಾಕಂದ್ರೆ ಫುಲ್ ಟೈಮ್ ಜಾಬ್ ಮಾಡೋರು ಕೂಡ ಇದನ್ನ ಮಾಡ್ಬೋದು. ಆದ್ರೆ ಇಲ್ಲೂ ಕೂಡ ಅದರದೇ ಆದ ಚಾಲೆಂಜ್ಗಳಂತೂ ಇದ್ದೇ ಇವೆ. ಹಾಗಾದ್ರೆ ಇವರು ಹೇಗೆ ಲಾಭ ಮಾಡ್ತಾರೆ? ಇವರ ಸೀಕ್ರೆಟ್ ಇರೋದೇ ಟೆಕ್ನಿಕಲ್ ಚಾರ್ಟ್ಗಳಲ್ಲಿ. ಪ್ರೈಸ್ ಚಾರ್ಟ್ ನೋಡಿ, ಅದರ ಹಳೆ ಪ್ಯಾಟರ್ನ್ಗಳನ್ನ ಸ್ಟಡಿ ಮಾಡಿ ಮುಂದಿನ ಕೆಲವು ದಿನ ಅಥವಾ ವಾರಗಳಲ್ಲಿ ಬೆಲೆ ಹೇಗೆ ಹೋಗಬಹುದು ಅಂತ ಗೆಸ್ ಮಾಡ್ತಾರೆ. ಆಮೇಲೆ ಕರೆಕ್ಟ್ ಟೈಮ್ ನೋಡಿ ಬೈ ಅಥವಾ ಸೆಲ್ ಮಾಡ್ತಾರೆ. ಇನ್ನು ಕೊನೆಯದಾಗಿ ಬರೋ ಬೇಟೆಗಾರರು ಅಂದ್ರೆ ಪೊಸಿಷನಲ್ ಟ್ರೇಡರ್ಗಳು. ಇವರು ದೊಡ್ಡ ಬೇಟೆಗಾಗಿ ತುಂಬಾ ಸಮಯದವರೆಗೆ ಫಾಲೋ ಮಾಡೋ ಬೇಟೆಗಾರರಿದ್ದ ಹಾಗೆ. ಇವರ ಸ್ಟ್ರಾಟಜಿ ಚಿಕ್ಕ ಪುಟ್ಟ ಬೆಲೆ ಬದಲಾವಣೆಗಳ ಮೇಲೆ ಇರಲ್ಲ. ಬದಲಿಗೆ ಒಂದು ಇಡೀ ಸೆಕ್ಟರ್ನ ಟ್ರೆಂಡ್ ಹೇಗಿದೆ ಅನ್ನೋ ದೊಡ್ಡ ಚಿತ್ರಣವನ್ನ ನೋಡ್ತಾರೆ. ಇಲ್ಲಿ ದೊಡ್ಡ ಲಾಭದ ಸಾಧ್ಯತೆ ಖಂಡಿತ ಇದೆ, ಆದ್ರೆ ಅದಕ್ಕೆ ಬೇಕಾಗಿರೋ ತಾಳ್ಮೆ ಕೂಡ ಅಷ್ಟೇ ದೊಡ್ಡದು. ಒಂದು ಕ್ಲಾಸಿಕ್ ಎಕ್ಸಾಂಪಲ್ ಅಂದ್ರೆ ಆಟೋ ಸೆಕ್ಟರ್ ಈಗ ಬೂಮ್ನಲ್ಲಿದೆ ಅಂತ ಅನ್ಕೊಳ್ಳಿ. ಆ ಟ್ರೆಂಡನ್ನ ಗುರುತಿಸಿ 6 ತಿಂಗಳ ಕಾಲ ಆ ಸೆಕ್ಟರ್ ಮೇಲೆ ಒಂದು ಟ್ರೇಡ್ ತಗೊಳ್ಳೋದು, ಆ ಅಲೆಯ ಜೊತೆ ತೇಲ್ಕೊಂಡು ಹೋಗೋದು. ಸರಿ, ಇಲ್ಲಿವರೆಗೂ ಬೇಟೆಗಾರರ ಕಥೆ ಕೇಳಿದ್ವಿ. ಈಗ ನಾವು ನಮ್ಮ ಗಮನವನ್ನ ಕೃಷಿಕರ ಕಡೆಗೆ ಹರಿಸೋಣ. ಇವರೇ ಹೂಡಿಕೆದಾರರು. ಇವರ ಕೆಲ್ಸ ಒಳ್ಳೆ ಕಂಪನಿಗಳಲ್ಲಿ ಬೀಜ ಹಾಕಿ ಆ ಗಿಡವನ್ನ ದೊಡ್ಡ ಮರ ಆಗೋ ಹಾಗೆ ಪೋಷಿಸಿ ಸಂಪತ್ತನ್ನ ಬೆಳೆಸೋದು. ಮೊದಲಿಗೆ ಶಾರ್ಟ್ ಟರ್ಮ್ ಇನ್ವೆಸ್ಟರ್ಸ್. ಇವರನ್ನ ನಾವು ಅಲ್ಪಾವಧಿಯ ಕೃಷಿಕರು ಅನ್ನಬಹುದು. ಇವರು ತಮ್ಮ ಫಸಲನ್ನ ಅಂದ್ರೆ ರಿಟರ್ನ್ಸ್ ಅನ್ನ ತುಂಬಾ ದೂರದ ಭವಿಷ್ಯಕ್ಕೆಲ್ಲ ಕಾಯೋದಿಲ್ಲ. ಸಾಮಾನ್ಯವಾಗಿ 1 ರಿಂದ 3 ವರ್ಷಗಳಲ್ಲಿ ನಿರೀಕ್ಷೆ ಮಾಡ್ತಾರೆ. ಇವರ ಸ್ಟ್ರಾಟಜಿ ಹೇಗಿರುತ್ತೆ ಅಂದ್ರೆ, ಒಂದು ಕಂಪನಿ ಮುಂದಿನ 1-2 ವರ್ಷದಲ್ಲಿ ದೊಡ್ಡದಾಗಿ ಬೆಳೆಯೋಕೆನಾದ್ರೂ ಕಾರಣ ಇದ್ಯಾ ಅಂತ ನೋಡ್ತಾರೆ. ಉದಾಹರಣೆಗೆ ಟಾಟಾ ಮೋಟಾರ್ಸ್ ಇಲೆಕ್ಟ್ರಿಕ್ ವೆಹಿಕಲ್ಸ್ ಕಡೆಗೆ ಗಮನ ಕೊಡ್ತಿದೆ ಅನ್ನೋದು ಒಂದು ಸ್ಪಷ್ಟ ಬೆಳವಣಿಗೆಯ ಸೂಚನೆ. ಇದನ್ನ ನೋಡಿ 1-2 ವರ್ಷ ಹೂಡಿಕೆ ಮಾಡೋದು. ಮುಂದೆ ಬರೋರು ಅತ್ಯಂತ ತಾಳ್ಮೆಯುಳ್ಳ ಕೃಷಿಕರು. ಅವರೇ ಲಾಂಗ್ ಟರ್ಮ್ ಇನ್ವೆಸ್ಟರ್ಸ್. ಇವರು ಬರೀ ತೋಟ ಮಾಡೋರಲ್ಲ, ಇಡೀ ಕಾಡನ್ನೇ ಬೆಳೆಸೋರು. ಇದು ಕ್ಲಾಸಿಕ್ ಬೈ ಅಂಡ್ ಹೋಲ್ಡ್ ಸ್ಟ್ರಾಟಜಿ. ಅಂದ್ರೆ ಒಮ್ಮೆ ಶೇರ್ ಖರೀದಿಸಿದ ಮೇಲೆ ದಶಕಗಳ ಕಾಲ ಅದನ್ನ ಮರೆಯೋದು. ಯಾಕಂದ್ರೆ ಇವರ ನಂಬಿಕೆ ಇರೋದು ಕಂಪನಿಯ ಫಂಡಮೆಂಟಲ್ಸ್ ಅಂದ್ರೆ ಅದರ ಮೂಲಭೂತ ಶಕ್ತಿ ಮತ್ತೆ ಭವಿಷ್ಯದ ಬೆಳವಣಿಗೆಯ ಮೇಲೆ. ಮತ್ತು ಅಂತಿಮ ಗುರಿ ಏನು? ಇನ್ಫೋಸಿಸ್, ಏಷ್ಯನ್ ಪೇಂಟ್ಸ್ ಅಥವಾ HDFC ಬ್ಯಾಂಕ್ನಂತಹ ಫಂಡಮೆಂಟಲಿ ಸ್ಟ್ರಾಂಗ್ ಕಂಪನಿಗಳಲ್ಲಿ ಹೂಡಿಕೆ ಮಾಡಿ 10 ವರ್ಷಕ್ಕೂ ಹೆಚ್ಚು ಕಾಲ ಸುಮ್ಮನೆ ಬಿಡೋದು. ಇಲ್ಲಿ ಕಾಂಪೌಂಡಿಂಗ್ ಅನ್ನೋ ಮ್ಯಾಜಿಕ್ ಕೆಲಸ ಮಾಡಿ ಸಂಪತ್ತು ದೊಡ್ಡದಾಗಿ ಬೆಳೆಯುತ್ತೆ. ಸರಿ, ಹಾಗಾದ್ರೆ ಈ ಟ್ರೇಡರ್ ಮತ್ತೆ ಇನ್ವೆಸ್ಟರ್
ಇವರಿಬ್ಬರನ್ನು ಅಕ್ಕಪಕ್ಕ ಇಟ್ಟು ಒಂದು ನಿರ್ಣಾಯಕ ಹೋಲಿಕೆ ಮಾಡ್ಬಿಡೋಣ ಬನ್ನಿ. ಈ ಟೇಬಲ್ ನೋಡಿದ್ರೆ ಸಾಕು, ಇಡೀ ಕಥೆ ಕ್ಲಿಯರ್ ಆಗತ್ತೆ. ನೋಡಿ, ಟ್ರೇಡರ್ಗಳ ಗುರಿ ಫಾಸ್ಟ್ ಪ್ರಾಫಿಟ್, ಆದ್ರೆ ಇನ್ವೆಸ್ಟರ್ಗಳದ್ದು ಲಾಂಗ್ ಟರ್ಮ್ ವೆಲ್ತ್. ಒಬ್ರು ಬೆಲೆ ನೋಡ್ತಾರೆ, ಇನ್ನೊಬ್ರು ಕಂಪನಿಯ ವ್ಯಾಲ್ಯೂ ನೋಡ್ತಾರೆ. ಇದೇ ಕಾರಣಕ್ಕೆ ಟ್ರೇಡಿಂಗ್ನಲ್ಲಿ ರಿಸ್ಕ್, ಸ್ಟ್ರೆಸ್ ಎರಡೂ ಜಾಸ್ತಿ, ಇನ್ವೆಸ್ಟಿಂಗ್ನಲ್ಲಿ ಎರಡೂ ಕಡಿಮೆ. ಸರಿ, ಇಷ್ಟೆಲ್ಲ ಕೇಳಿದ್ಮೇಲೆ ಒಬ್ರು ತಮ್ಮ ಪ್ರಯಾಣವನ್ನ ಎಲ್ಲಿಂದ ಶುರು ಮಾಡ್ಬೇಕು? ಯಾವ ದಾರಿ ಸರಿ? ಮಾರುಕಟ್ಟೆಗೆ ಹೊಸದಾಗಿ ಬರೋರಿಗೆ ಒಂದು ಸರಳವಾದ ದಾರಿ ಇದೆ. ಮೊದಲನೇ ಹೆಜ್ಜೆ ಲಾಂಗ್ ಟರ್ಮ್ ಇನ್ವೆಸ್ಟಿಂಗ್ ಇಂದ ಶುರು ಮಾಡೋದು. ಇದೊಂದು ಸೇಫ್ ಬೇಸ್ ಇದ್ದ ಹಾಗೆ. ಒಮ್ಮೆ ಈ ಬೇಸ್ ಸ್ಟ್ರಾಂಗ್ ಆದ್ಮೇಲೆ ಎರಡನೇ ಹೆಜ್ಜೆಯಾಗಿ ಸ್ವಿಂಗ್ ಟ್ರೇಡಿಂಗ್ ಪ್ರಯತ್ನಿಸಬಹುದು. ಆದ್ರೆ ಒಂದು ಎಚ್ಚರಿಕೆ ಮಾತು, ಇಂಟ್ರಾಡೇ ಟ್ರೇಡಿಂಗ್ ಖಂಡಿತವಾಗಿಯೂ ಹೊಸಬರಿಗಲ್ಲ. ಯಾಕಂದ್ರೆ ಅಲ್ಲಿ ರಿಸ್ಕ್ ಸಿಕ್ಕಾಪಟ್ಟೆ ಜಾಸ್ತಿ. ಅನುಭವ ಇಲ್ಲದೆ ಹೋದ್ರೆ ಕೈ ಸುಟ್ಕೊಳ್ಳೋ ಚಾನ್ಸಸ್ ತುಂಬಾನೇ ಇರುತ್ತೆ. ಹಾಗಾದ್ರೆ ಈ ಎಲ್ಲವನ್ನೂ ತಿಳಿದ ಮೇಲೆ ನಮ್ಮ ಹೂಡಿಕೆಯ ಶೈಲಿ ಯಾವುದು ಅಂತ ಯೋಚಿಸ್ಬೇಕು. ನಾವು ವೇಗವಾಗಿ ಬೇಟೆಯಾಡೋ ಚಿರತೆ ಆಗ್ಬೇಕಾ, ಅಥವಾ 100 ವರ್ಷ ಫಲ ಕೊಡುವ ಆಲದ ಮರವನ್ನು ನಡ್ಬೇಕಾ? ಈ ಪ್ರಶ್ನೆಗೆ ಸಿಗುವ ಉತ್ತರ ನಮ್ಮ ಆರ್ಥಿಕ ಭವಿಷ್ಯವನ್ನೇ ನಿರ್ಧರಿಸುತ್ತೆ.